ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ಬಹಳ ಪ್ರಮುಖವಾಗಿರುವ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಜಾತಕದಲ್ಲಿ ಗ್ರಹ ಸಂಯೋಜನೆ ಅಂದರೆ ಏನು, ಸರಳವಾಗಿ ಇದನ್ನು ಯಾವ ರೀತಿಯಾಗಿ ವ್ಯಾಖ್ಯಾನಿಸ್ತಾರೆ, ಯಾವ ಗ್ರಹದ ಜೊತೆಗೆ ಯಾವ ಗ್ರಹ ಇದ್ರೆ ದುರ್ಬಲ ಆಗತ್ತೆ, ಈ ಎಲ್ಲ ವಿಚಾರದ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಖ್ಯಾತ ಜ್ಯೋತಿಷರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇನ್ನು ಇವತ್ತಿನ ದಿನದ ವಿಶೇಷತೆ ಏನು, ಜನರ ಕಷ್ಟ ಕಾರ್ಪಣ್ಯಗಳು ದೂರ ಆಗಬೇಕು ಅಂತ ಹೇಳಿದ್ರೆ ಎಂದಿನಂತೆ ನೀವು ತಿಳಿಸಿಕೊಡುವ ಸರಳ ಪರಿಹಾರ ಏನು ಗುರುಜಿ? ಓಂ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಶಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ ದದಿಶಂಕತುಷಾರಾಭಂ ಕ್ಷೀರೋಧಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟಭೂಷಣಂ. ನಮೋ ಮಹದ್ಭ್ಯೋ ನಮೋ ಋಷಭ್ಯೋ ನಮೋ ಗುರುಭ್ಯೋ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದಂತಹ ಸೈನಿಕರಿಗೂ, ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ದೇಶಕ್ಕೆ ಎಲ್ಲ ಚಾಲಕ ಸಾರಥಿಗಳಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕು ಸನ್ಮಂಗಳದಾಯಕವಾಗಿ ಸಂತೋಷದಾಯಕವಾಗಿ ಅಮ್ಮನ ಅನುಗ್ರಹದಿಂದ ನೆರವೇರುವಂತಾಗಲಿ ಅಂತೇಳಿ ಅಮ್ಮನಲ್ಲಿ ಅನಿಲವಾಗಿ ಪ್ರಾರ್ಥಿಸಿ, ವಿಶೇಷವಾಗಿ ಇವತ್ತಿನ ದಿನವನ್ನು ನೋಡಿದಾಗ ಭಾನುವಾರ, ಅದರಲ್ಲೂ ಕೂಡ ಚೌತಿ ತಿಥಿ ಇರತಕ್ಕಂಥದ್ದು, ಹಸ್ತ ನಕ್ಷತ್ರ. ಈ ಚೌತಿ ಹಸ್ತ ನಕ್ಷತ್ರ ವಿಶೇಷವಾಗಿ ಭಾನುವಾರ ಬಂದಿರತಕ್ಕಂಥದ್ದು ವಿಶೇಷ. ಏನಪ್ಪ ಅಂದರೆ, ವ್ಯಾಪಾರದಲ್ಲಿ ಈಗ ಸಣ್ಣ ಪುಟ್ಟದಾದಂಥ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರು, ಜೊತೆಗೆ ಮನೆಯಲ್ಲಿ ನಿತ್ಯ ನಿರಂತರವಾಗಿ ತಂದೆ ಮಕ್ಕಳ ಮಧ್ಯದಲ್ಲಿ, ಅಂದರೆ ತಂದೆ ತಾಯಿಗಳ ಮಧ್ಯದಲ್ಲಿ ಅಥವಾ ತಂದೆ ತಾಯಿಗಳ ಒಂದು ಮಕ್ಕಳ ಮಧ್ಯದಲ್ಲಿ ಇರ್ತಕ್ಕಂಥ ವೈಮನಸ್ಸುಗಳು, ಈ ಎರಡೂ ಸಂಯೋಜನೆ ಮಾಡಿ ಇವತ್ತಿನ ದಿವಸ ಮಾಡಿ ಹೇಳ್ತಾ ಇರ್ತಕ್ಕಂಥ ಪರಿಹಾರವನ್ನು ಮಾಡಿದಾಗ ಖಂಡಿತ ಅದರಿಂದ ಲಾಭ ಆಗ್ತಕ್ಕಂಥದ್ದಾಗುತ್ತೆ. ಮೊದಲನೇದಾಗಿ ವ್ಯಾಪಾರಕ್ಕೆ ನಾವು ತಿಳಿಸ್ಬಿಡೋಣ. ವ್ಯಾಪಾರ ಅಂದರೆ ಒಂದು ತರಕಾರಿ ವ್ಯಾಪಾರ, ಸಣ್ಣ ಪುಟ್ಟದಾದಂಥ ಏನೋ ವ್ಯಾಪಾರ ಇಟ್ಕೊಂಡಿರ್ತಾರೆ, ದಿನಾ ನಷ್ಟ ಆಗ್ತಾ ಇರ್ತಕ್ಕಂಥದ್ದು. ಒಂದು ತರಕಾರಿ ವ್ಯಾಪಾರ ಇಟ್ಕೊಂಡಿರ್ತಾರೆ, ಅದನ್ನು ತಗೊಂಡೋಗಿ ಸುರಿಯೋದು. ಪಾಪ ಕಷ್ಟಪಟ್ಟು ಸಣ್ಣದಾಗಿ ವ್ಯಾಪಾರವನ್ನು ಪ್ರಾರಂಭ ಮಾಡಿ ಅದರಲ್ಲಿ ಸಕ್ಸಸ್ ಆಗದೇ ಇರತಕ್ಕಂಥವ್ರು. ಈ ರೀತಿಯಾಗಿ ಮೊದಲನೇದಾಗಿ ಯಾವುದೇ ವ್ಯಾಪಾರ ಆದರೂ ಕೂಡ ಸಣ್ಣ ಪುಟ್ಟದಾದಂಥ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರು ಈ ಒಂದು ಪರಿಹಾರವನ್ನು ಮಾಡೋದರಿಂದ ಖಂಡಿತ ನಿಮಗೆ ಆ ಒಂದು ಮಾನಸಿಕ ಒತ್ತಡ ಮತ್ತು ವ್ಯಾಪಾರ ಅಭಿವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಏನು ಮಾಡಬೇಕಪ್ಪ ಅಂದರೆ, ಇವತ್ತೇನು, ಯಾಕಂದರೆ ಎಲ್ಲ ಮೀಡಿಯಾ ಯುಗ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಏನಪ್ಪ ಅಂದರೆ, ಭಾನುವಾರದಿಂದ ಪ್ರಾರಂಭ ಮಾಡಿ ನೀವು ಯಾವುದಾದ್ರೂ ದಿನ ಆಗಲಿ 48 ದಿನಗಳ ಕಾಲ ವಿಶೇಷವಾಗಿ ಗಣಪತಿಯ ಋಣ ವಿಮೋಚಕ ಸ್ತೋತ್ರ ಬರುತ್ತೆ. ಗಣಪತಿಯ ಋಣ ವಿಮೋಚಕ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಅದೇನು ತುಂಬ ದೊಡ್ಡದಾಗಿಲ್ಲ, ಸಣ್ಣದಾಗಿದೆ. ಆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ನೀವು ಅಂಗಡಿ ತೆಗೆಯೋದಕ್ಕಿಂತ ಮುಂಚೆ ಭಾನುವಾರ ಅಥವಾ ಮಂಗಳವಾರ ಎರಡನೇ ಒಂದು ದಿನದಲ್ಲಿ ಯಾವುದಾದ್ರೂ ಒಂದು ದಿವಸ ಮನೆಗೆ, ಅಂದರೆ ಅಂಗಡಿಗೆ ಏನು ಅಂಗಡಿ ಸ್ಥಳ ಇದೆಯೋ ಅಲ್ಲೊಂದು ತೆಂಗಿನಕಾಯಿ ತೊಗೊಂಡೋಗಿ ಇಡಿ. ಒಂದು ಕೆಂಪು ಬಟ್ಟೆ ಇದ್ದರೆ ಕೆಂಪು ಬಟ್ಟೆ, ಅದು ನಿರಂತರವಾಗಿ ಕೆಂಪು ಬಟ್ಟೆ ಇರಲಿ. ಪ್ರಾರ್ಥನೆ ಮಾಡಿಕೊಂಡು ಕೆಂಪು ಬಟ್ಟೆ ತೊಗೊಂಡೋಗಿ ಭಾನುವಾರ ಅಥವಾ ಮಂಗಳವಾರ ಕೆಂಪು ಬಟ್ಟೆ ತೊಗೊಂಡು ಕೆಂಪು ಬಟ್ಟೆಯಲ್ಲಿ ಒಂದು ತೆಂಗಿನಕಾಯಿ ಸುತ್ತಿ ಅನನ್ಯವಾಗಿ ಅಲ್ಲಿ ಎಲ್ಲಾದರೂ ನೀವು ಒಂದು ಗೌಪ್ಯ ಕ್ಷೇತ್ರ ಅಂತ ಕರಿತೀವಿ, ಅದಕ್ಕೆ ಯಾರೂ ತೋರಿಸಬಾರ್ದು ಅದನ್ನು, ಅಥವಾ ಒಂದು ಬಾಕ್ಸಲ್ಲಿ ಹಾಕಿ ಎಲ್ಲಾದರೂ ಯಾವ ಜಾಗದಲ್ಲಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಯಾವ ಜಾಗದಲ್ಲಿ ಬೇಕಾದರೂ ಇಡ್ಬೋದು. ಏನಪ್ಪ ಅಂದರೆ, ನೀವು ಗಣಪತಿ ಋಣ ವಿಮೋಚಕ ಸ್ತೋತ್ರ ಅಂತ ಬರುತ್ತೆ, ಅದು ಬರಲಿಲ್ಲ ಅಂದರೆ ಓಂ ಹೇರಂಬಾಯ ಗಣಪತಯೇ ನಮಃ, ಓಂ ಹೇರಂಬಾಯ ಗಣಪತಯೇ ನಮಃ ಅಂತೇಳಿ ಈ ಮಂತ್ರನ ಪ್ರಾರ್ಥನೆ ಮಾಡಿ ಆ ತೆಂಗಿನಕಾಯಿಯನ್ನು ಯಾವುದಾದ್ರೂ ಮಹಾವಿಷ್ಣುವಿನ ಸನ್ನಿಧಾನಕ್ಕೆ ತಗೊಂಡೋಗಿ ಹಾಗೆ ಕೊಟ್ಬಿಡಬೇಕು. ಅದನ್ನು ನೀವು ಏನು ಒಡಿಬಾರ್ದು, ತೊಗೊಂಡೋಗಿ ಯಾರಾದ್ರೂ ಅಲ್ಲಿರ್ತಕ್ಕಂಥ ಅರ್ಚಕರಿಗೆ, ಅಂದರೆ ಯಾವುದಾದ್ರೂ ರಾಮರ ಸನ್ನಿಧಾನ, ಮಹಾವಿಷ್ಣು ಸನ್ನಿಧಾನ, ಇದು ನರಸಿಂಹನ ಸನ್ನಿಧಾನ ಅಥವಾ ವೆಂಕಟರಮಣನ ಸನ್ನಿಧಾನ ಯಾವುದಾದ್ರೂ ಆಗಿರ್ಬೋದು, ಮಹಾವಿಷ್ಣುವಿನ ಸನ್ನಿಧಾನದಲ್ಲಿ ನೀವು ತೊಗೊಂಡೋಗಿ ಕೊಡಿ. ಎರಡನೇದಾಗಿ ತಂದೆ ತಾಯಿಗಳು ಮತ್ತು ಮಕ್ಕಳ ಮಧ್ಯದಲ್ಲಿ ವೈಮನಸ್ಸುಗಳು ಬರ್ತಾ ಇದೆ, ದಿನನಿತ್ಯ ಮನೆಯಲ್ಲಿ ಮಕ್ಕಳು ಮಾತು ಕೇಳ್ತಾ ಇಲ್ಲ, ಈ ರೀತಿಯಾದ ಸಮಸ್ಯೆಗಳು ಬರ್ತಾ ಇರತಕ್ಕಂಥದ್ದು ಗ್ರಹಚಾರ ಇರ್ಬೋದು, ಅಥವಾ ಗ್ರಹಸ್ಥಿತಿ ಅಥವಾ ಗೃಹಸ್ಥಿತಿಯಲ್ಲಿ ಕೂಡ ಏನಾದರೂ ಕೂಡ ವೈಮನಸ್ಸುಗಳು ಇರ್ತಕ್ಕಂಥದ್ದಾಗಿರುತ್ತೆ. 9 ದಿನಗಳ ಕಾಲ ಇದನ್ನು ನೀವು ಪರಿವರ್ತನೆ ಮಾಡುವಂಥ ಒಂದು ಸಲುವಾಗಿ ಪ್ರಾರ್ಥನೆ ಮಾಡಿಕೊಂಡು
ಪ್ರತಿನಿತ್ಯವೂ ಕೂಡ ಹೆಸರುಕಾಳು ಮತ್ತು ಕಡಲೆಕಾಳು ಎರಡನ್ನು ಕೂಡ ನೆನೆಸಿ ಅಕ್ಕಿ, ಹೆಸರುಕಾಳು, ಕಡಲೆಕಾಳು, ಅಕ್ಕಿ ಈ ಮೂರನ್ನು ನೆನೆಸಿ ಬೆಲ್ಲ ಹಾಕಿ ಗೋಮಾತೆಗೆ ಕೊಡ್ತಾ ಬನ್ನಿ. 9 ದಿನಗಳ ಕಾಲ ನಿರಂತರವಾಗಿ ಮಾಡಿ. ಹೆಸರುಕಾಳು, ಕಡಲೆಕಾಳು, ಅಕ್ಕಿ, ಬೆಲ್ಲ ಈ 3 ಮಿಶ್ರಣವನ್ನು ಮಾಡಿ ಬೆಲ್ಲವನ್ನು ಸೇರಿಸಿ ಯಾವುದಾದ್ರೂ ಗೋಮಾತೆಗೆ ಕೊಟ್ಟು ಬಲಗಿವಿಯಲ್ಲಿ ನಿಮಗಿರ್ತಕ್ಕಂಥ ಸಮಸ್ಯೆಯನ್ನು ಏನಾದರೂ ಆಗಿರ್ಬೋದು, ಅದು ಮಾನಸಿಕ ಒತ್ತಡ ಇರ್ಬೋದು, ಮಕ್ಕಳ ಮಧ್ಯದಲ್ಲಿರ್ತಕ್ಕಂಥ ವೈಮನಸ್ಸುಗಳಿರ್ಬೋದು, ಏನಾದರೂ ಆಗಿರ್ಬೋದು, ಗೋಮಾತೆಯನ್ನು ಪ್ರಾರ್ಥನೆ ಮಾಡಿ ಗೋಮಾತೆಗೆ ಇದನ್ನು ತಿನ್ನಿಸಿ ಅನನ್ಯವಾಗಿ ಬಂದು ಆನಂತರದಲ್ಲಿ ಮನೆಯಲ್ಲಿ ದೀಪವನ್ನು ಹಚ್ಚಿ ಅನನ್ಯವಾಗಿ ಕುಲದೇವರನ್ನು, ಇಷ್ಟದೇವರನ್ನು ಪ್ರಾರ್ಥನೆ ಮಾಡಿ ಖಂಡಿತ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಅನುಭವದ ಮಾತು, ಒಳ್ಳೆಯದಾಗಲಿ ಮಾಡಿ. ಸರಿ ಗುರುಜಿ, ನಾವು ಇವತ್ತಿನ ವಿಚಾರದ ಕುರಿತಂತೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ, MK ರಘು ಅಂತೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಚಿಕ್ಕನಾಯಕನಹಳ್ಳಿ, ತುಮಕೂರು ಡಿಸ್ಟಿಕ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಓಕೆ, 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 1 ರಿಂದ 30 ವರೆಗೆನಾ? ಹೌದು. 7. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ. ತಾಯಿ ಒಳ್ಳೇದು ಮಾಡಲಿ. ಏನು ಕೆಲಸ ಮಾಡ್ತೀರಾ ನೀವು? ಗುರುಗಳೇ, ನಾನು ಒಂದು 2 ಟಿಪ್ಪರು, 1 ಇಟಾಚಿ ಇಟ್ಕೊಂಡಿದ್ದೀನಿ ನಾನು. ನಿಹಾರಿಕಾ ಹಾರ್ಟ್ ಮೂವರ್ಸ್ ಅಂತೇಳಿ. ಏನು ಮಾಡಿದ್ರೇನು ಲಾಸು ಗುರುಗಳೇ. ನಾನು ಮೆಕ್ಯಾನಿಕಲ್ ಡಿಪ್ಲೊಮಾ ಮಾಡಿದ್ದೀನಿ. ನಿಮಗೆ ಸ್ವಲ್ಪ ಆಭಿಚಾರ ದೋಷ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಅಂದರೆ ನಾನು ಯಾಕೆಂದರೆ ನೀವು ವೈಯಕ್ತಿಕವಾಗಿ ಕಾಂಟ್ಯಾಕ್ಟ್ ಮಾಡಿ, ಯಾಕೆಂದರೆ ಸ್ವಲ್ಪ ಲಗ್ನಕ್ಕೆ ಸ್ವಲ್ಪ ಬಾಧೆ ತೋರಿಸ್ತಾ, ಅಂದರೆ ಬಾಧಕ ಸ್ಥಾನಾಧಿಪತಿ ಬಂದಿರತಕ್ಕಂಥದ್ರಿಂದ ಸ್ವಲ್ಪ ಏನು ಮಾಡಿದ್ರೂ ಕೈಗೂಡದೇ ಇರತಕ್ಕಂಥದ್ದು, ಮಾನಸಿಕ ಒತ್ತಡ ಜಾಸ್ತಿ ಆಗಿರ್ತಕ್ಕಂಥದ್ದಾಗಿದೆ. ವಿಶೇಷವಾಗಿ ಏನಪ್ಪ ಅಂದರೆ ನಿಮ್ಮ ಮೇಲೆ ಹೆಚ್ಚಿನ ರೀತಿಯಲ್ಲಿ ಏನಂದರೆ ದೃಷ್ಟಿಬಾಧೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗಾಗಿ ನೀವು ಒಮ್ಮೆ ನಮ್ಮನ್ನು ನೇರವಾಗಿ ಸಂಪರ್ಕಿಸಿ ಪರಿಹಾರ ಕೊಡ್ತೀನಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿನ ಇವತ್ತಿನ ವಿಚಾರಕ್ಕೆ ಬಂದರೆ, ಜಾತಕದಲ್ಲಿ ಗ್ರಹ ಸಂಯೋಜನೆ, ಈ ಗ್ರಹ ಸಂಯೋಜನೆ ಅಂದರೆ ಏನು, ಇದನ್ನು ಯಾವ ರೀತಿ ಉಲ್ಲೇಖಿಸ್ತೀರಾ ಗುರುಗಳೇ? ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಾಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ವಿಶೇಷವಾಗಿ ಗ್ರಹ ಅಂದರೆ ನಾವು ಯಾಕಂದರೆ ಸಾಕಷ್ಟು ಎಪಿಸೋಡಲ್ಲಿ ಗ್ರಹಗಳ ಬಗ್ಗೆ ಮಾತನಾಡ್ತಾ ಬಂದಿದ್ದೀವಿ. ಒಬ್ಬ ವ್ಯಕ್ತಿಯ ಸಮತೋಲನವನ್ನು, ಬ್ಯಾಲೆನ್ಸಿಂಗ್ ಅಂತ ನಾವೇನು ಕರಿತೀವೋ, ಆ ವ್ಯಕ್ತಿಯ ಎಲ್ಲ ಸ್ಥಿತಿಮಾನಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಅವನಿಗೆ ಬೇಕಾದದ್ದನ್ನು ಬೇಕಾದ ಸಮಯದಲ್ಲಿ ಕೊಡ್ತಕ್ಕಂಥದ್ದೇ ಗ್ರಹಗಳು. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಅದು ಯಾವುದೇ ಅವನ ಗ್ರಹ ಇರಲಿ, ಅದು ಜಾತಕ ಇರಲಿ, ಜಾತಕ ಇಲ್ಲದೇ ಇರಲಿ, ಅವನನ್ನು ಸಮತೋಲನವಾಗಿ ಅವನ ಮೇಲೆ ಡಿಪೆಂಡೆನ್ಸಿ ಮಾಡ್ತಕ್ಕಂಥದ್ದು ಗ್ರಹಗಳೇ. ಅವಲಂಬನೆ ಆಗಿರ್ತಕ್ಕಂಥದ್ದು ಗ್ರಹಗಳಿಂದ. ನಾವು ಅಂದ್ಕೊಳ್ತೀವಿ ನಮ್ಮ ತಂದೆ ತಾಯಿ ಅವಲಂಬನೆ ಆಗಿದ್ದೀವಿ ಅಂತಲ್ಲ, ಖಂಡಿತ ಇಲ್ಲ. ತಂದೆ ತಾಯಿಗಳಿಗೂ ಮಿಗಿಲಾಗಿರ್ತಕ್ಕಂಥದ್ದು, ಚೇತನಾಶಕ್ತಿ ಸ್ವರೂಪಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು, ಪ್ರಕೃತಿಯ ಶಕ್ತಿಯ ಸ್ವರೂಪಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು ಗ್ರಹ ಅಂತಕ್ಕಂಥದ್ದು. ಈ ಗ್ರಹವನ್ನು ಯಾಕೆ ಅಂದರೆ ನಮಗೆ ಅಧಿಕಾರಕರು ಗ್ರಹರೇ. ನಿಮ್ಮ ಜಾತಕದಲ್ಲಿ ಗ್ರಹರ ಯೋಗ ಇದ್ದಾಗ, ಗ್ರಹಗಳ ಬಲ ಜಾಸ್ತಿ ಇದ್ದಾಗ, ಷಡ್ಬಲ, ದಿಗ್ಬಲ, ಉಚ್ಚ, ವಿಶೇಷವಾಗಿ ಗ್ರಹಸ್ಥಿತಿ ಚೆನ್ನಾಗಿದ್ದಾಗ, ನಿಮ್ಮ ಜಾತಕದಲ್ಲಿ ಯಾವುದೇ ಸ್ಥಾನಮಾನದಲ್ಲಿದ್ದರೂ ಕೂಡ ಆಯಾಯ ಸ್ಥಾನಮಾನಕ್ಕೆ ಅನುಸಾರವಾಗಿ ನೀವು ಬೆಳವಣಿಗೆ ಆಗ್ತಾ ಇರತಕ್ಕಂಥದ್ದಾಗುತ್ತೆ. ಫಾರ್ ಎಕ್ಸಾಂಪಲ್, 2ನೇ ಮನೆಯಲ್ಲಿ ಬಲವಾದಂಥ ಗ್ರಹ ಇದ್ದಾಗ ಸ್ವಂತ ಅವಲಂಬನೆಯಿಂದ ಯಾರ ಮೇಲೆ ಅವಲಂಬನೆ ಆಗಲ್ಲ, ಸ್ವಯಂಕೃತವಾಗಿ ಕೃಷಿಯನ್ನು ಮಾಡಿ ಒಂದು ಉತ್ತಮವಾದಂಥ ಗುರು ಸ್ವಕ್ಷೇತ್ರಾಧಿಪತಿ ಸ್ವಕ್ಷೇತ್ರದಲ್ಲಿದ್ದ ಅಂತ ಇಟ್ಕೊಳ್ಳಿ, ಉತ್ತಮ ರೀತಿಯಲ್ಲಿ ಸಂಪಾದನೆ ಮಾಡ್ತಕ್ಕಂಥದ್ದು, ಹೆಚ್ಚಿನ ರೀತಿಯಲ್ಲಿ ಸಂಪಾದನೆ ಮಾಡ್ತಕ್ಕಂಥದ್ದು ಆಗ್ತಾನೆ. ಅದೇ 2ನೇ ಭಾವಕ್ಕೆ ರಾಹು ಬಂದ ಅಂತ ಇಟ್ಕೊಳ್ಳಿ, ಗುರು ರಾಹುರ ಸಂಯೋಜನೆ ಆಯಿತು ಅಂತ ಇಟ್ಕೊಳ್ಳಿ. ಯಾವುದೇ ಲಗ್ನ ಆಗಲಿ, ಫಾರ್ ಎಕ್ಸಾಂಪಲ್ ವೃಶ್ಚಿಕ ಲಗ್ನ ಆಗಿದ್ದರೆ 2ನೇ ಅಧಿಪತಿ ಧನುರ್ಲಗ್ನ ಆಗುತ್ತೆ. ಧನುರ್ಲಗ್ನದಲ್ಲೇ ರಾಹುವಿನೊಟ್ಟಿಗೆ ಗುರುವಿದ್ದ ಅಂದರೆ ಅಲ್ಲಿ ಅಸ್ಥಿರತೆ ಉಂಟಾಗ್ತಕ್ಕಂಥದ್ದಾಗುತ್ತೆ, ಅಚಂಚಲತೆ, ಅಸ್ಥಿರತೆ ಉಂಟಾಗುತ್ತೆ. ಹಾಗಿದ್ದಾಗ ಇದು ಎರಡನ್ನೂ ನಾವು ತುಲನೆ ಮಾಡಬೇಕಾಗಿರ್ತಕ್ಕಂಥದ್ದು. 2ನೇ ಭಾವ ಧನಭಾವ ಅಂತ ಕರಿತೀವಿ, ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭಾವ. ಇಲ್ಲಿ ಗುರು ಒಬ್ಬನೇ ಇದ್ದರೆ, ಅದು ಯಾವುದೇ ಕ್ಷೇತ್ರದಲ್ಲಾದರೂ ಗುರು ಒಬ್ಬನೇ ದ್ವಿತೀಯದಲ್ಲಿದ್ದರೆ ವಿಶೇಷವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಮಾನಸಿಕ ಒತ್ತಡ ಇದ್ದರೂ ಕೂಡ ಹಣಕಾಸಿನ ಸುಭದ್ರತೆ ಚೆನ್ನಾಗಿರ್ತಕ್ಕಂಥದ್ದಾಗಿರುತ್ತೆ. ಅದೇ ರಾಹು ಬಂದು ಸೇರಿಕೊಂಡ ಅಂತ ಇಟ್ಕೊಳ್ಳಿ, ಸಂಪಾದನೆ ಆಗ್ತಾ ಇರುತ್ತೆ, ಅದಕ್ಕಿಂತ ದುಪ್ಪಟ್ಟು ಖರ್ಚಾಗ್ತಾ ಇರತಕ್ಕಂಥದ್ದು. ಅವರು ಸ್ವಯಂಕೃತವಾಗಿ ಕೆಲವೊಂದು ನಿರ್ಧಾರಗಳಿಂದ ಅವರು ಈಗ ಫಾರ್ ಎಕ್ಸಾಂಪಲ್ ಯಾವುದ್ರ ಮೇಲೂ ಆಗಬಾರ್ದಾಗಿರೋದ್ರ ಮೇಲೆ ತೊಗೊಂಡೋಗಿ ದುಡ್ಡು ಹಾಕೋದು, ಅಲ್ಲೋಗಿ ಸ್ಟ್ರಕ್ ಆಗೋದು, ಈ ರೀತಿಯಾದಂಥ ಸಮಸ್ಯೆ ಅದಲ್ಲಿ ಅವ್ರಿಗೆ ಪೀಡಿಸ್ತಾ ಇರತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಅಲ್ಲಿ ಯಾರು ಸಬಲರು ಯಾರು ದುರ್ಬಲರು ಅಂದರೆ, ಅತ್ಯಂತ ಪರಮೋತ್ತಮನಾದಂಥ ಗುರುವು ಸ್ವಕ್ಷೇತ್ರದಲ್ಲಿದ್ದರೂ ಕೂಡ
ರಾಹು ಬಂದು ಸೇರಿದ ಅಂದರೆ ರಾಹುವೇ ಪ್ರಬಲನ ಆಗ್ತಾನೆ. ಆಗ ಏನಾಗುತ್ತೆ, ಅಸ್ಥಿರತೆ ಉಂಟಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಈ ಕುರಿತಾಗಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ನಾಗರಾಜ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಅಮ್ಮ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಾಲೂರು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ಮಗಂದು ಮೇಡಮ್ ನರೇಶ್. ಓಕೆ, 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. ಅಲ್ಲ, ಕೇಳಿಸ್ತಾ ಇದೆ? 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 9. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ. ಹೇಳಿ ಸಮಯ. ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಸಮಯ ಇರೋದ್ರಾಗ. ತಾಯಿ ಒಳ್ಳೇದು ಮಾಡಲಿ ನಿಮ್ಮ. ಆಮೇಲೆ ಹಾಂ ಸಮಯ ನೀವು ಏನೇ ಮಾಡ್ಲಿ ಇರೋದ್ರಾಗ ಪರವಾಗಿಲ್ಲ, ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಿ. ಹಾಂ ಮಗಂದು 3/11 93. ಏನು ಮಾಡ್ಕೊಂಡಿದ್ದಾರೆ? ಸಮಯ BBMP ನಲ್ಲಿ ಕೆಲಸ ಮಾಡ್ತಾರೆ ಕಾಂಟ್ರಾಕ್ಟ್ ಮೇಲೆ. ಹುಡುಗಿರು ಯಾರು ಹೇಳಿದ್ರು ಒಪ್ತಾ ಇಲ್ಲ. ಅದಕ್ಕ ಏನು ಚಿಂತೆ ಮಾಡೋ ಅಗತ್ಯ ಇಲ್ಲ. ನವಂಬರ್ ಅಷ್ಟೊತ್ತಿಗೆ ಸೆಟ್ ಆಗುತ್ತೆ. ನೀವೇನಪ್ಪ ಅಂದ್ರೆ ಮನೆ ದೇವರು ಯಾರು? ಮನೆ ದೇವರು ಇದು ಇಲ್ಲಿ ಸಮಯ ಬೈರೇಜ್ ಅವರು ಸಿದ್ಬೆಟ್ಟ. ಸೀತಭೈರವ. ಸಿದ್ಬೈರವ. ಇತ್ತೀಚೆಗೆ ಹೋಗಿದ್ರಾ ಚಿಂತಾಮಣಿ ಹತ್ರ? ಹೋಗಿದ್ರಿ ಸಮಯ, ಹೋಗಿದ್ರಿ. 1 ತಿಂಗಳಾಯ್ತು ಸಮಯ. ಹೋಗಿ ವರ್ಷಕ್ಕೆ 5-6 ಸಾರಿ ಹೋಗಿ ಬರ್ತೀರಾ? ನೀವೊಂದು ಕೆಲಸ ಮಾಡಿ, ಒಂದ್ಸಲಿ ನಿಮ್ಮ ಮಗನನ್ನು ನೀವು ತಂದೆ ತಾಯಿ ಅಂದರೆ ಗಂಡ ಹೆಂಡ್ತಿರು ಇಬ್ಬರು ಸೇರಿ 3 ಜನ ಹೋಗಿ ಕುಕ್ಕೆಯಲ್ಲಿ ಹೋಗಿ ಒಂದು ಆಶ್ಲೇಷ ಬಲಿ ಮಾಡಿಸ್ಕೊಂಡು ಬನ್ನಿ. ನವಂಬರ್ ಅಷ್ಟೊತ್ತಿಗೆ ಖಂಡಿತ ಸೆಟ್ ಆಗುತ್ತೆ, ಒಳ್ಳೇದಾಗುತ್ತೆ. ತಾಯಿ ಒಳ್ಳೇದು ಮಾಡಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಅಭಿಷೇಕ್ ಅಂತ ಹೇಳಿ ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಅಭಿಷೇಕ್. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾವು ಕ್ಯಾರ್ಪೇಟೆ ಅಂತ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 15 ಮೇಡಮ್. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಎಲ್ಲಿ ಚೆನ್ನಾಗಿದ್ದೀರಾ? ತಾಯಿ ಒಳ್ಳೇದು ಮಾಡ್ತಾಳೆ, ಧೈರ್ಯವಾಗಿರಿ. ಏನು ಪ್ರಶ್ನೆ ನಿಮ್ಮದು? ಮದುವೆ ಸೆಟ್ ಆಗೈತೆ. ಏನಿದೆ? ಮದುವೆ ಸೆಟ್ ಆಗೈತೆ. ಅದಕ್ಕೆ ಕೇಳಬೇಕಾಯ್ತು ನಿಮ್ಮನ್ನ. ಏನಂದರೆ ಫೆಬ್ರವರಿ ನಂತರದಲ್ಲಿ ನಿಮ್ಗೆ ಆ ಯೋಗ ಇದೆ. ಫೆಬ್ರವರಿ ತನಕ ಎಷ್ಟು ಏಜ್ ಈಗ ನಿಮಗೆ? 26. ಫೆಬ್ರವರಿ ಆದಮೇಲೆ ಖಂಡಿತ 2027 ಫೆಬ್ರವರಿ ನಂತರದಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ, ಚಿಂತೆ ಮಾಡೋ ಅಗತ್ತಿಲ್ಲ. ಅದಕ್ಕಿಂತ ಮುಂಚೆ ಶ್ರೀಕಾಳಹಸ್ತಿಯಲ್ಲಿ ಹೋಗಿ ಕನಿಷ್ಠ ಒಂದು 2-3 ಬಾರಿ ಆದರೂ ಕಾಳಹಸ್ತಿಯಲ್ಲಿ ಹೋಗಿ ರಾಹುಕೇತುಗಳ ಶಾಂತಿಯನ್ನು ಮಾಡಿಸ್ಕೊಂಡು ಬನ್ನಿ. ಖಂಡಿತ ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಜಾತಕದಲ್ಲಿ ಗ್ರಹ ಸಂಯೋಜನೆಯ ಕುರಿತಂತೆ ಯಾವ ಗ್ರಹ ಯಾವ ಜೊತೆಗೆ ಇದ್ರೆ ದುರ್ಬಲ ಅನ್ನೋದಾಗಿ ಕೂಡ ತಿಳಿಸ್ತಾ ಇದ್ರಿ. ಸಿಗುವಂಥ ಶುಭ ಹಾಗೆ ಅಶುಭ ಫಲಗಳು ಯಾವ ರೀತಿಯಾಗಿ ಗುರುಜಿ? ಈಗ ಫಾರ್ ಎಕ್ಸಾಂಪಲ್ ಬುಧನು ಇದ್ದ ಅಂತ ಇಟ್ಕೊಳ್ಳಿ. ಯಾವುದೇ ಈಗ ರವಿಯೊಟ್ಟಿಗೆ ಬುಧನಿದ್ದರೂ ಬುಧ ಬಲಕಾರಕನಾಗ್ತಾನೆ, ಗುರುವಿನೊಟ್ಟಿಗೆ ಬುಧನಿದ್ದರೂ ಬುಧ ಬಲಕಾರಕನಾಗ್ತಾನೆ, ಚಂದ್ರನೊಟ್ಟಿಗೆ ಬುಧನಿದ್ದರೂ ಬುಧ ಬಲಕಾರಕನಾಗ್ತಾನೆ. ಬುಧ ಅಂದರೆ ಪ್ರಜ್ಞಾಕಾರಕನು ಅಂತ, ಕಮ್ಯುನಿಕೇಷನ್ ಪರ್ಸನ್ ಅಂತ. ಈಗ ನಾವು ಕೆಲವರನ್ನು ನೋಡ್ತೀವಿ, ತುಂಬ ಚೆನ್ನಾಗಿ ಇಂಟೆಲಿಜೆಂಟ್ ಇರ್ತಾರೆ, ಮಾತು ವಾಕ್ಚಾತುರ್ಯ ಚೆನ್ನಾಗಿರ್ತಕ್ಕಂಥದ್ದಾಗುತ್ತೆ. ಈಗ ಗುರು ಮತ್ತು ಬುಧನ ಸಂಯೋಜನೆ ಬಂತು ಅಂತಿದ್ದಾಗ ಗುರುವು ಹಿಂದುಗಡೆಯಿಂದ ಅವನಿಗೆ ಸಪೋರ್ಟ್ ಮಾಡ್ತಕ್ಕಂಥವನಾಗ್ತಾನೆ. ವಾಕ್ಚಾತುರ್ಯ ಜಾಸ್ತಿ ಇರ್ತಕ್ಕಂಥದ್ದು. ಈಗ ವಾಂಗ್ಮಿಗಳು ಅಂತ ನಾವೇನು ಕರಿತೀವೋ, ಈಗ ನಾವು ಸಾಹಿತಿಗಳು ವಾಂಗ್ಮಿಗಳು ಅಂತೆಲ್ಲ ಕರೆದಾಗ ಅವ್ರಿಗೆಲ್ಲ ಆಲೋಚನಾ ವಿಧಾನದಲ್ಲಿ ಹೇಗೆ ಅವರನ್ನು ನೋಡಿದ ತಕ್ಷಣ ಈ ಕಾಂಬಿನೇಷನ್ ಇದೆ ಅಂದರೆ ಇವರು ಈ ಫೀಲ್ಡಲ್ಲಿ ಹೋದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಡ್ಬೋದು. ಈಗ ಸಾಕಷ್ಟು ನಮಗೆ ಮದುವೆಗಳಿಗೆ ಸಂಬಂಧಪಟ್ಟ ಹಾಗೆ ಮದುವೆ ವಿಳಂಬಕ್ಕೆ ನಾನಾ ಕಾರಣಗಳಿದ್ದಾವೆ. ಪ್ರಧಾನವಾಗಿ ನಾವು ತಗೊಳ್ಳೋದು ಶನಿ ಮತ್ತು ಕುಜರ ಸಂಯೋಜನೆ ಯಾರ ಜಾತಕದಲ್ಲಿ ಬರುತ್ತೋ ಇವರು, ಯಾಕಂದರೆ ಇವ್ರದ್ದು ಏನು ಮಾಡ್ತಾರೆ ಅನ್ನೋದು ಇವ್ರಿಗೆ ಅರ್ಥ ಆಗದೆ ಇರತಕ್ಕಂಥ ಸ್ಥಿತಿಯಲ್ಲಿ ಇರ್ತಾರೆ. ಅದೇ ಶನಿ ಕುಜರ ಸಂಯೋಜನೆ ಬಂತು, ರಾಹು ಮತ್ತು ಕೇತುವಿನ ಸಂಯೋಜನೆ ಬಂತು ಅಂತಿದ್ದಾಗ ಅದರಲ್ಲಿ ಕಳತ್ರ ಭಾವ ಅಂತಕ್ಕಂಥದ್ದು ಸಪ್ತಮ ಭಾವ. ನಾವು ಚಂದ್ರನಿಂದ, ಶುಕ್ರನಿಂದ, ಲಗ್ನದಿಂದ, ರಾಶಿಯಿಂದ ಈ 4 ಭಾಗಗಳಿಂದ ಜಾತಕವನ್ನು ಪರಿಶೀಲನೆ ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ಮದುವೆಗೆ ಸಂಬಂಧಪಟ್ಟ ಹಾಗೆ, ಯಾಕಂದರೆ ದಶಾನುಕೂಲ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಯಾವುದೇ ಒಂದು ಮದುವೆ ಸಂದರ್ಭದಲ್ಲಿ ನಮಗೆ ಇಂಥ ದಶೆಗಳು ಬಂದಾಗ ಮದುವೆ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆ ಸಂದರ್ಭಕ್ಕೆ ನಾವು ನೋಡಿದಾಗ ಅಲ್ಲಿ ಏನಾದರೂ ಆ ಗ್ರಹ ಫಾರ್ ಎಕ್ಸಾಂಪಲ್ಲು ಯಾವುದೋ ಒಂದು ಒಳ್ಳೆಯ ಒಂದು ಕಾಲಕ್ಕೆ ಇವ್ರಿಗೆ ಒಳ್ಳೆಯ ಯೌವನ ವ್ಯವಸ್ಥೆಗೆ ಬಂದಿದ್ದಾಗ ಅಶುಭ ಗ್ರಹದ ದಶಾನುಕೂಲ ನಡೀತಾ ಇದೆ ಅಂತ ಇಟ್ಕೊಳ್ಳಿ, ಅಥವಾ ಈ ರೀತಿಯಾದ ದುರ್ಬಲವಾದಂಥ ಗ್ರಹಗಳ ಸ್ಥಿತಿ ಇದ್ದಂಥ ಗ್ರಹದ ದಶಾಭುಕ್ತಿ ನಡೀತಾ ಇದ್ದಾಗ ದುರ್ಬಲ ಯಾವ ಗ್ರಹವಾಗಿದೆಯೋ ಅದನ್ನು ಅವರು ಆಕ್ಟಿವೇಟ್ ಮಾಡಿಕೊಂಡಾಗ ಅದರದ್ದೇ ಆದಂಥ ಒಂದು ಅಧಿದೇವತೆಗಳನ್ನು ಆರಾಧನೆ ಮಾಡಿದಾಗ ಆ ಗ್ರಹಕ್ಕೆ ಬಲ ತುಂಬುವಂಥದ್ದಾಗುತ್ತೆ. ಫಾರ್ ಎಕ್ಸಾಂಪಲ್ ದೀಪದಲ್ಲಿ ಎಣ್ಣೆ ಇಲ್ಲ ಅಂದರೆ ಬತ್ತಿ ಆರ್ತಾ ಬರುತ್ತೆ.
ತಕ್ಷಣಕ್ಕೆ ನಾವು ಎಚ್ಚೆತ್ಕೊಂಡು ದೀಪಕ್ಕೆ ಎಣ್ಣೆ ಹಾಕಿದಾಗ ಮತ್ತೆ ಅದರ ಪ್ರಖರತೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು. ಹಾಗಿತ್ತೆ ಜಾತಕ ಅಂತಕ್ಕಂಥದ್ದು ಯಾವುದೋ ವಿಷಯಾಧಾರಿತವಾಗಿರ್ತಕ್ಕಂಥದ್ದಲ್ಲ. ಅದರ ವಿಷಯವನ್ನೇ ಅದರಲ್ಲಿ ಇಟ್ಕೊಂಡು ಅದು ನಿಖರವಾಗಿ ತಿಳಿಸ್ತಕ್ಕಂಥ ಒಂದು ಪದ್ಧತಿಯ ಜ್ಯೋತಿಷ್ಯ ಪದ್ಧತಿ, ಶಾಸ್ತ್ರ ಪದ್ಧತಿ. ಹಾಗಾಗಿ ದುರ್ಬಲ ಮತ್ತು ಸಬಲ ಅಂತಕ್ಕಂಥದ್ದು ಈಗ 2 ಗ್ರಹಗಳ ಯುದ್ಧ ಇರತಕ್ಕಂಥದ್ದಾಗಿರುತ್ತೆ. ಯಾರು 2 ಗ್ರಹಗಳ ಯುದ್ಧ ಅಂದರೆ ಶನಿ ಮತ್ತು ಕುಜನ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ. ಶನಿ ಕುಜರ ಸಂಯೋಜನೆ ಬಂದಾಗ ಇವರೊಬ್ಬರು ಒಬ್ರಿಗೊಬ್ರು ಯಾರು ಕೂಡ ಸೋಲಲ್ಲ. ಈ ವ್ಯಕ್ತಿಗಳು ಶನಿ ಮತ್ತು ಕುಜನ ಸಂಯೋಜನೆ ಬಂದು ಯಾರ ಮುಂದೆನೂ ಕೂಡ ಸೋಲ್ದೇ ಇರ್ತಕ್ಕಂಥವ್ರು ಆಗ್ತಾರೆ. ಹಠಮಾರಿ ಹಠ ನಾವು ಕೆಲವರನ್ನು ನೋಡ್ತೀವಿ, ಅವ್ರು ಏನೇ ಆದರೂ ಕಾಂಪ್ರಮೈಸ್ ಅಂತೂ ಆಗೋದೇ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ಇವರಿಬ್ಬರ ಕಾಂಬಿನೇಷನ್ ಇರ್ತಕ್ಕಂಥದ್ದಾಗುತ್ತೆ. ಅವರೇ ಗೊಂದಲಗಳಲ್ಲಿ ಇರ್ತಾರೆ, ನೇರವಾಗಿ ಕಠೋರವಾಗಿ ಮಾತನಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥದ್ದಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ವ್ಯಾಪಾರದಲ್ಲಿ ಇಬ್ಬರು ಕಾಂಪಿಟೇಷನ್ ಬೀಳ್ತಾರೆ ಅಂತ ಇಟ್ಕೊಂಡು, ಬೇಡ ರೇಸಿಂಗಲ್ಲಿ ಯಾವುದೊಂದು ವೆಹಿಕಲ್ ರೇಸ್ ಮಾಡ್ತಾ ಇರ್ತಾರೆ, ರೇಸಿಂಗಲ್ಲಿ ತೊಗೊಂಡೋಗಿ ಇಬ್ಬರು ಏನು ಮಾಡಬೇಕು, ಕಾಂಪಿಟೇಷನ್ ಗೆದ್ದೇ ಗೆಲ್ಲಬೇಕು ಅಂತಕ್ಕಂಥ ಆ ಒಂದು ಮನಸ್ಥಿತಿಯಲ್ಲಿ ಅವರು ಮಾಡ್ತಕ್ಕಂಥವ್ರು ಆಗ್ತಾರೆ. ಹಾಗೆ ಆ ಮನಸ್ಸನ್ನು ಅಚಂಚಲತೆ ಮತ್ತು ಒಂದು ಸ್ಥಿರತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಗ್ರಹಗಳೇ. ಅದರಲ್ಲಿ ಚಂದ್ರ ಕಾಂಬಿನೇಷನ್ ಬಂತು ಅಂದರೆ ಮಾನಸಿಕವಾಗಿ ಸದೃಢತೆ ಬರಬೇಕಂದ್ರೆ ಗುರುವಿನೊಟ್ಟಿಗೆ ಚಂದ್ರನಿದ್ದಾನೆ ಅಥವಾ ಶುಭ ಗ್ರಹಗಳ ದೃಷ್ಟಿ ಚಂದ್ರನ ಮೇಲಿದ್ದು ವೃದ್ಧಿಚಂದ್ರಕಾರಕನಾಗಿದ್ದಾಗ ವಿಶೇಷವಾದಂಥ ಮನೋಧೈರ್ಯ ತುಂಬತಕ್ಕಂಥದ್ದಾಗುತ್ತೆ. ಯಾಕಂದರೆ ಜಗತ್ತನ್ನು ನಾವು ಆಳಬೇಕಾದ್ರೂ ಕೂಡ ಮನೋಬಲ ಬೇಕಂತೆ. ಈ ಮನೋಬಲ ಇಲ್ದಿರ ನಾವೇನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕುಜ ಮತ್ತು ಚಂದ್ರರ ಸಂಯೋಜನೆ ಜಾತಕದಲ್ಲಿ ಬಂದಾಗ ಮನೋಬಲ ಜಾಸ್ತಿ ಇರುತ್ತೆ. ಸರಿ ಗುರುಜಿ, ಈ ಕುರಿತಾಗಿ ಮಾತಾಡ್ತಾ ಹೋಗೋಣ. ಸರೋಜಾ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಸರೋಜಾ. ನಮಸ್ಕಾರ ರೀ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಹುಬ್ಳಿಯಿಂದ ಮಾತಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮಗಂದ ಮದುವೆ ಬಗ್ಗೆ ಅಂದ್ರೆ ಕುಂಡ್ಲಿ ಕೂಡ್ತೈತೆ ಅಂತ ಇದು ಹುಡುಗಂದು ಡೇಟ್ ಹೇಳ್ಬೇಕಾಗೈತಿ. ಸರಿ, 1 ರಿಂದ 30 ಒಳಗೆ ಯಾವ್ದಾದ್ರು ಒಂದು ನಂಬರ್ ಅನ್ನು ಆಯ್ಕೆ ಮಾಡಿ. 18 ಹೇಳಿ. 18. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ, ಆರಾಮಿದ್ದೇವ್ರಿ ಸರ್. ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ 26, 2000 ಇಸ್ವಿ ಹುಟ್ಟಿದ್ದು. ಏನು ಮಾಡ್ಕೊಂಡಿದ್ದಾರೆ ಮಗ? ಅವನು ಕಂಪ್ಯೂಟರ್ ವರ್ಕ್ ಮಾಡ್ತಾ ಇದ್ದಾನೆ. ಅಮ್ಮ, ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಸ್ವಲ್ಪ ಮದುವೆ ವಿಳಂಬ ಅಂತಕ್ಕಂಥದ್ದೇ ತೋರಿಸ್ತಾ ಇದೆ. ಪ್ರಯತ್ನ ಪಡಿ, ಖಂಡಿತ ಒಳ್ಳೇದಾಗ್ಬೋದು. ಅದಕ್ಕಿಂತ ಮುಂಚೆ ಮನೆಯಲ್ಲಿ ನಿಮ್ಗೆ ಅನುಕೂಲ ಇದ್ದಾದಾಗಿ ನೀವು ಯಾರನ್ನಾದರೂ ಅಲ್ಲಿರ್ತಕ್ಕಂಥ ಪ್ರಾಂತ್ಯವಾರದಲ್ಲಿ ಪುರೋಹಿತರನ್ನು ಸಂಪರ್ಕಿಸಿ ಖಂಡಿತ ಒಂದು ದುರ್ಗಾ ದೀಪ ನಮಸ್ಕಾರ ಮನೆಯಲ್ಲಿ ನೆರವೇರಿಸ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಗೆ ಆಗದೇ ಇದ್ದ ಪಕ್ಷದಲ್ಲಿ ನೀವು ಬೆಂಗಳೂರಿಗೆ ಬಂದರೆ ನಾವೇ ಮಾಡಿಕೊಡ್ತೀವಿ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಭಾಸ್ಕರ್ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಭಾಸ್ಕರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ? ಹೋಬಳಿಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಭಾಸ್ಕರ್. ಓಕೆ, 1 ರಿಂದ 30 ಒಳಗೆ ಯಾವ್ದಾದ್ರು ಒಂದು ನಂಬರ್ ಅನ್ನು ಆಯ್ಕೆ ಮಾಡಿ. ಕೇಳಿಸ್ತಾ ಇದೆಯಾ? ಟಿವಿ ನೋಡ್ತಾ ಮಾತನಾಡಬೇಡಿ, ಕರೆ ಕಟ್ ಆಗುತ್ತೆ. ಕಿಕ್ಕೇರಿ ಹೋಬಳಿ, ಕೇರ್ಬೇಡ ತಾಲೂಕು, ಕಿಕ್ಕೇರಿ ಹೋಬಳಿಯಿಂದ. ಓಕೆ, 1 ರಿಂದ 30. ಓಕೆ, 30 ಒಳಗೆ ಯಾವ್ದಾದ್ರು ಒಂದು ನಂಬರ್ ಅನ್ನು ಆಯ್ಕೆ ಮಾಡಿ. ಒಂದು 18. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ. ನಿಮ್ಮ ಪ್ರಶ್ನೆ ಏನಿದೆ ತಿಳಿಸಿ, ಗುರುಗಳು ಉತ್ತರ ಕೊಡ್ತಾರೆ. ನಮಸ್ಕಾರ, ಹೇಗಿದ್ದೀರಾ? ಸರ್, ಏನು ಭಗವಂತ ಕೊಟ್ಟಂಗೆ ಹಿಂಗಿದ್ದೀವಿ, ಚೆನ್ನಾಗಿ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಬೇಡ್ಕತ್ತೀವಿ. ನಿಮ್ಗೂ ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ನಮ್ಮ ಪ್ರಶ್ನೆ ಏನಿಲ್ಲ ಸ್ವಾಮಿ, ಚೆನ್ನಾಗಿ ಭಗವಂತ ಎಲ್ಲಿ ಹೇಳಿ, ಕೇಳಿಸ್ತಾ ಇದೆ ಹೇಳಿ. ನಮ್ಮ ಪ್ರಶ್ನೆ, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಇನ್ನೊಮ್ಮೆ ಹೇಳ್ತೀರಾ? ಓಕೆ, ನಿಮ್ಮ ಕ್ವಶನ್ ಏನಿದೆ ಇನ್ನೊಂದ್ಸಲ ಹೇಳಿ. ಅಂತ ಹೇಳಿ ತಿಳಿಸಿ. ನನ್ನ ಜಾತಕದಲ್ಲಿ ಹೆಂಗಿದೆ ಅಂತ ತಿಳಿಸಿ. ಜಾತಕ ಹೇಗಿದೆ ಅಂತ ಹೇಳಿ ತಿಳಿಸ್ಬೇಕಂತೆ ಭಾಸ್ಕರ್ ಅಂತ. ಜಾತಕದಲ್ಲಿ ಹೆಂಗಿದೆ ಅಂತ ಹೇಳಿ. 4/4/73 ನನ್ನ ಡೇಟ್ ಆಫ್ ಬರ್ತ್. ನಕ್ಷತ್ರ ಗೊತ್ತಾ? ಪೂರ್ವಾಷಾಢ ನಕ್ಷತ್ರನಾ? ಗೊತ್ತಿಲ್ಲ ಸ್ವಾಮಿ. ಧನುರಾಶಿ. 73 ಡೇಟ್ ಆಫ್ ಬರ್ತ್. ಧನುರಾಶಿನಾ? ಧನುರಾಶಿ. ಖಂಡಿತ ಚೆನ್ನಾಗಿದೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಒಂದೊಮ್ಮೆ ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ನೀವು ಅಂದ್ಕೊಂಡದ್ದೆಲ್ಲ ನೆರವೇರುವಂಥದ್ದಾಗುತ್ತೆ. ಯಾವ ನಕ್ಷತ್ರ ಅಂತ ಗೊತ್ತಿಲ್ಲ. ಪೂರ್ವಾಷಾಢ ನಕ್ಷತ್ರ, ಧನುರ್ರಾಶಿ. ಪೂರ್ವಾಷಾಢ ನಕ್ಷತ್ರ, ಧನುರ್ರಾಶಿ. ಒಳ್ಳೇದು ಮಾಡಲಿ. ಓಕೆ,
ಧನ್ಯವಾದಗಳು ಗುರುಜಿ. ತಿಳಿಸ್ಕೊಡ್ತಾ ಇದ್ರಿ 3 ಅಥವಾ 3ಕ್ಕಿಂತ ಹೆಚ್ಚು ಗ್ರಹಗಳು ಒಂದೇ ರಾಶಿಯಲ್ಲಿದ್ದಾಗ ವ್ಯಕ್ತಿಯ ವ್ಯಕ್ತಿತ್ವ ಅನ್ನೋದು ಯಾವ ರೀತಿಯಾಗಿ ಬದಲಾಗಬಹುದು ಗುರುಗಳೇ? ಕುಜ, ಶುಕ್ರ, ಚಂದ್ರ ಈ 3 ಕಾಂಬಿನೇಷನ್ ಜಾತಕದಲ್ಲಿ, ಅದು ಭಾಗ್ಯದಲ್ಲಿರಲಿ, ಪೂರ್ವಪುಣ್ಯ ಸ್ಥಾನದಲ್ಲಿರಲಿ, ಲಗ್ನದಲ್ಲಿರಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಈ 3 ಗ್ರಹಗಳು, ಅದರಲ್ಲಿ ಪಾಪ ಸ್ಥಾನಗಳು ಅಂತ ನಾವು ದುಸ್ಥಾನಗಳಂತ ಏನು ಕರಿತೀವೋ ದುಸ್ಥಾನಗಳನ್ನು ಹೊರತುಪಡಿಸಿ, ಫಾರ್ ಎಕ್ಸಾಂಪಲ್ ದುಸ್ಥಾನದಲ್ಲಿ ಇದ್ದರೂ ಕೂಡ ಅದಕ್ಕೆ ಬೇರೆ ಫಲಹ ಸಿಗುತ್ತೆ. ಇವರು ಅತೀ ಉತ್ಸಾಹಿಗಳಾಗಿರ್ತಾರೆ, ಆಕರ್ಷಣಾ ವ್ಯಕ್ತಿಗಳಾಗಿರ್ತಾರೆ. ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗಿದ್ದಾರಪ್ಪ, ಅವ್ರು ಮಾತನಾಡ್ತಕ್ಕಂಥ ಆಕರ್ಷಣಾ ವ್ಯಕ್ತಿತ್ವ ಇರತಕ್ಕಂಥದ್ದಾಗಿರುತ್ತೆ. ಭಾಳ ಮುಖ್ಯವಾಗಿ ಸಮಾಜವನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನ. ಯಾಕೆಂದರೆ ಅವ್ರಿಗೆ ಆ ಶುಕ್ರ ಮತ್ತು ಬುಧ ಮತ್ತು ವಿಶೇಷವಾಗಿ ಚಂದ್ರನ ಸಂಯೋಜನೆ ಜಾತಕದಲ್ಲಿ ಬಂದಾಗ ಅಥವಾ ಕುಜನ ಸಂಯೋಜನೆ ಜಾತಕದಲ್ಲಿ ಬಂದಾಗ ಜಗತ್ತನ್ನು ವಿಸ್ಮಯ ಮಾಡ್ತಕ್ಕಂಥ ಗುಣ ಇರ್ತಕ್ಕಂಥದ್ದಾಗುತ್ತೆ. ಈಗ ಕೆಲವರನ್ನು ನಾವು ನೋಡಿದಾಗ ಅವ್ರು ಮಾತನಾಡ್ತಾ ಇರ್ತಕ್ಕಂಥದ್ದು, ಅವರ ದೇಹದ ಚಹರತೆ ಎಲ್ಲ ಏನಿರುತ್ತೆ, ನೋಡಿದ ತಕ್ಷಣ ನಾವು ಅವ್ರಿಗೆ ಅಟ್ರಾಕ್ಟ್ ಆಗ್ತಕ್ಕಂಥವ್ರು ಆಗ್ತದೆ. ಇದಕ್ಕೆ ಬಹಳ ಮುಖ್ಯವಾಗಿ ಶುಕ್ರ ಕುಜ ಮತ್ತು ಚಂದ್ರರ ಸಂಯೋಜನೆ ಅಥವಾ ಬುಧ ಶುಕ್ರ ಮತ್ತು ಚಂದ್ರರ ಸಂಯೋಜನೆ ಇದ್ದಾಗ ಈ ಎರಡರ ಒಂದು ವ್ಯವಸ್ಥೆ ಚೆನ್ನಾಗಿರ್ತಕ್ಕಂಥದ್ದಾಗಿರುತ್ತೆ. ಒಂದು ದೇಹ, ಕುಜನ ಬಂಧ ಅಂತಿದ್ದಳಿ, ದೇಹಕಾರಕನು ಕುಜ, ದೇಹ ಸೌಷ್ಠತೆ ಚೆನ್ನಾಗಿರ್ತಕ್ಕಂಥದ್ದು, ಅಂಗಸೌಷ್ಠತೆ. ಈಗ ನಾವೆಲ್ಲ ಬಾಡಿ ಬಿಲ್ಡರ್ಸ್ ಅಂತ ಏನು ಕರಿತೀವೋ ಇದಕ್ಕೆ ಬಹಳ ಮುಖ್ಯವಾಗಿ ರಾಹು ಇದ್ದರೂ ಕೂಡ ಕುಜನ ಪ್ರಧಾನ ಕಾರಕತ್ವನ ಆಗ್ತಾನಂತ. ಹಾಗಾಗಿ ಏನಂದರೆ ಜಾತಕದಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ಸ್ವಲ್ಪ ಅವಲೋಕಿಸಿದಾಗ ಇವನ ಬದುಕು ಹೇಗಿರುತ್ತೆ ಅನ್ನೋದನ್ನು ನಿಖರವಾಗಿ ತಿಳ್ಕೊಳ್ಬೋದು. ಇವೊಂದು ಆಮೇಲೆ ಇದೇನಪ್ಪ ಅಂದರೆ ಒಂದು ನ್ಯಾವಿಗೇಷನ್ ಥರ ವರ್ಕ್ ಮಾಡುತ್ತೆ ನಮಗೆ ಬದುಕಿನಲ್ಲಿ. ಯಾಕೆಂದರೆ ಕೆಲವು ಅಸ್ಥಿರತೆ ಇದ್ದಾಗ ನಮಗೆ ಬದುಕಿನಲ್ಲಿ ನಿತ್ಯ ನಿರಂತರವಾಗಿ ಬದುಕು ನಾಳೆ ಏನಪ್ಪ ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬರಿಗಿದೆ. ಅಂಬಾನಿಗಿದೆ, ಯಾವ ದೊಡ್ಡ ಸಾಹುಕಾರ ಆದರೂ ಅವ್ರಿಗಿದ್ದೇ ಇರುತ್ತೆ. ಯಾಕೆಂದರೆ ಅವರವರ ಆಲೋಚನಾ ವಿಧಾನದಲ್ಲಿ ಆ ಆಲೋಚನೆ ಅನ್ನೋದು ಮನುಷ್ಯನಿಗೆ ಇಲ್ಲದೇ ಇದ್ದರೆ ಮನುಷ್ಯ ಸರಾಗವಾಗಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವನಿಗೆ ಆ ಚಿಂತೆ ಅಥವಾ ಆಲೋಚನೆ ಅಂತಕ್ಕಂಥದ್ದು ನಿತ್ಯ ನಿರಂತರ ವರ್ಕ್ ಮಾಡ್ತಾನೆ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಅದಕ್ಕೆ ನಾವು ಪ್ರಜ್ಞೆ ಅಂತ ಕರಿತೀವಿ. ಅದು ನಮ್ಮನ್ನು ಯಾವಾಗಲೂ ಕೂಡ ಹಿಪ್ನಾಟಿಸಮ್ ಮಾಡ್ತಾನೇ ಇರುತ್ತೆ. ನಾಳೆ ತಿಂಗಳು ಏನು ಮಾಡಬೇಕು, ಈಗ ದುಡ್ಡಿದ್ದವ್ರಿಗೆ ಅದನ್ನು ಏನು ಮಾಡಬೇಕು ಅಂತ ಬಾಧೆ ಇರುತ್ತೆ. ದುಡ್ಡು ಇಲ್ಲದೆ ಇದ್ದವ್ರಿಗೆ ದುಡ್ಡು ಹೇಗೆ ಸಂಪಾದನೆ ಮಾಡಬೇಕಂತ, ಆರೋಗ್ಯ ಕೆಟ್ಟಾಗ ಆರೋಗ್ಯನ ಹೆಂಗೆ ಉಳಿಸ್ಕೊಳ್ಬೇಕು ಅಂತ. ಇದನ್ನೇ ಮನುಷ್ಯನಿಗೆ ಯಾವಾಗ ಯಾವ ವಸ್ತುವಿನ ಒಂದು ಪ್ರಾಬ್ಲಮ್ ಅಂದರೆ ಆ ಒಂದು ಸಮಸ್ಯೆ ಬರ್ತಕ್ಕಂಥದ್ದಾಗುತ್ತೋ ಆ ಸಂದರ್ಭದಲ್ಲಿ ಅದನ್ನು ಆಲೋಚನೆ ಮಾಡ್ತಕ್ಕಂಥದ್ದಲ್ಲ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಜಾತಕಾನುಸಾರದಲ್ಲಿ ಅಥವಾ ಈಗ ಕೆಲವರಿಗೆಲ್ಲ ಜಾತಕ ಇರುತ್ತೆ, ಇಲ್ಲದೆ ಇರತಕ್ಕಂಥದ್ದಾಗಿರುತ್ತೆ. ಅವರಲ್ಲಿ ಏನಂದರೆ ನೀವು ಬರುವಂಥ ಸಮಯಕ್ಕೆ ಕೂಡ ನಾವು ಆರೂಢ ಲಗ್ನ, ಪ್ರಶ್ನಾರೂಢ ಲಗ್ನವನ್ನು ಇಟ್ಟು ನಿಮ್ಮ ಆ ಒಂದು ಮುಂದಿನ ದಿನಮಾನಗಳನ್ನು ಭವಿಷ್ಯತ್ತನ್ನು ತಿಳಿಸುವಂಥ ಒಂದು ಸಾಧ್ಯಾಸಾಧ್ಯತೆಗಳು ಇರ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಎಲ್ಲಾದರೂ ತಿಳಿದಿರ್ತಕ್ಕಂಥವ್ರಿಗೆ ಇವಾಗೇನು ಎಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬ ಅವೇರ್ನೆಸ್ ಚೆನ್ನಾಗಿರ್ತಕ್ಕಂಥದ್ದು. ಫೋನಲ್ಲಿ ಯಾರಿಗೆ ಬೇಕಾದರೂ ಕೂಡ ಆಫ್ಲೈನೇ ಬರಬೇಕಂತ ಏನಿಲ್ಲ, ಆನ್ಲೈನಲ್ಲಿ ಕೂಡ ನಾವು ಈಗೆಲ್ಲ ಕನ್ಸಲ್ಟೇಷನ್ ತೊಗೊಳ್ಬೋದಾಗಿರ್ತಕ್ಕಂಥದ್ದು. ಹಾಗಾಗಿ ಜಾತಕ ಅಂತಕ್ಕಂಥದ್ದು ಮನುಷ್ಯನಿಗೆ ಪ್ರತಿಯೊಬ್ಬನಿಗೂ ಕೂಡ ತನ್ನ ಬದುಕು ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನನ್ನಿಂದ ಆದಿಯಾಗಿ ಕೂಡ ನಾವು ಕೂಡ ಗ್ರಹಗಳನ್ನು ತಿಳ್ಕೊಳ್ತಾನೆ ಇರ್ತೀವಿ. ಯಾಕೆಂದರೆ ನಮ್ಮ ಜಾತಕವನ್ನು ಕೂಡ ನಾವೇ ಪರಿಶೀಲನೆ ಮಾಡಿಕೊಂಡು ಯಾವ ಸಮಯಕ್ಕೆ ಏನಾಗ್ಬೋದು, ನಮ್ಮ ಹತ್ರ ಇದು ಇರುತ್ತಾ, ಇದು ಹೋಗುತ್ತಾ, ಇದು ಬರುತ್ತಾ ಅಂತಕ್ಕಂಥದ್ದು ಮೊದಲು ನಮ್ಮನ್ನು ನಾವೇ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ತೀವಿ. ಆ ನಂತರದಲ್ಲೇ ಬೇರೆಯವರಿಗೆ ಹೋಗ್ಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಆಗೋದು. ಆ ನಂತರ ನಮ್ಮ ಪ್ರಾಂತ್ಯವಾರದಲ್ಲಿ ಇರ್ತಕ್ಕಂಥವ್ರು, ನಮ್ಮ ಸಂಬಂಧದಲ್ಲಿ ಇರ್ತಕ್ಕಂಥವ್ರಿಗೆ ನೋಡ್ತೀವಿ, ಮಕ್ಕಳು, ನಮ್ಮ ಹೆಂಡ್ತಿನೋ, ಇನ್ನೊಬ್ಬರು ನಮ್ಮ ಜೊತೆಲಿ ಒಡನಾಟದಲ್ಲಿದ್ದಂಥವ್ರನ್ನೆಲ್ಲ. ಯಾಕೆಂದರೆ ಇದೆಲ್ಲ ಕೂಡ ಮುಖ್ಯವಾಗಿ ಅನುಭವದ ಮೇಲೆ ನಮಗೆ ವಿಶೇಷವಾದಂಥ ಅನುಭವವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಜ್ಯೋತಿಷ್ಯ ಅಂದರೆ. ಯಾಕೆಂದರೆ ಹಿಂದಿನ ಕಾಲದಲ್ಲೆಲ್ಲ 1 ಊರಿಗೆ 4 ಊರಿಗೆ 5 ಊರಿಗೆ ಒಬ್ಬರೇ ಇರ್ತಿದ್ರು. ಅವರೊಬ್ಬರ ಹತ್ರ ಒಬ್ಬರೇ ವರ್ಷಫಲ ಹೇಳ್ಬಿಡ್ತಿದ್ರು. ವರ್ಷಫಲ ಹೇಳ್ಬಿಟ್ರೆ ಪೂರ್ತಿ ಸಂಪೂರ್ಣವಾಗಿ ಸತ್ಯ ಆಗಿರ್ತಿತ್ತು. ಈಗ ರೀತಿಯಲ್ಲಿ ಎಲ್ಲ ಅದನ್ನು ಮಾಡಿಫಿಕೇಷನ್ ಮಾಡಿ ಮ್ಯಾನ್ಪ್ಲೇಟ್ ಮಾಡಿ ಹೇಳ್ತಾ ಇರ್ತಕ್ಕಂಥ ಅಭ್ಯಾಸ ಇರಲಿಲ್ಲ. ಆವಾಗೆಲ್ಲ ಏನಿದ್ರು ವಾಸ್ತವಿಕವಾಗಿ ಹೇಳ್ತಾ ಇದ್ರು. ಇವಾಗ ಏನಾಗಿದೆ, ದಿನ ಭವಿಷ್ಯ, ರಾಶಿ ಭವಿಷ್ಯ, ನಕ್ಷತ್ರ ಭವಿಷ್ಯ, ದಿನ ಜಾತಕದ ಇದರಲ್ಲಿ ನಾವು ನೋಡಿದಾಗ ಅದನ್ನೇನೆಂದರೆ ಕೆಲವು ಮಾನಸಿಕವಾದಂಥ ಒಂದು ಅಸ್ಥಿರತೆ ಇದ್ದಾಗ ಅದನ್ನು ಸದೃಢತೆ ಮಾಡ್ತಕ್ಕಂಥ ಒಂದು ಮೋಟಿವೇಶನ್ ಮಾಡ್ತಕ್ಕಂಥ ಮನಸ್ಥಿತಿಯಲ್ಲಿ ಒಬ್ರಿಗೆ ಒಳ್ಳೆಯದಾಗಲಿ ಉಪಕಾರ ಆಗಲಿ ಅಂತಕ್ಕಂಥ ಆ ಒಂದು ಮನಸ್ಥಿತಿಯಲ್ಲಿ ಜಾತಕವನ್ನು ಅಥವಾ ರಾಶಿಫಲವನ್ನು ತಿಳಿಸ್ತಕ್ಕಂಥದ್ದಾಗುತ್ತೆ. ಆದರೆ ವಾಸ್ತವಿಕವಾಗಿ ಒಬ್ಬ ಮನುಷ್ಯನ ವೈಯಕ್ತಿಕ ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ಗ್ರಹಾನುಚಾರ ಅಂತಕ್ಕಂಥದ್ದು ದಶಾನುಕೂಲಕ್ಕನುಸಾರವಾಗಿ ದಶಾನಾಥನು, ಭುಕ್ತಿನಾಥನು, ಅಂತರ್ದಶ, ಅಂತರಾಂತರದಶ, ಸೂಕ್ಷ್ಮದಶ, ಊಢದಶ ಅಂತೇಳಿ 6 ರೀತಿಯಾಗಿರ್ತಕ್ಕಂಥ ಒಂದು ಪರಿಶೀಲನೆ ಇರ್ತಕ್ಕಂಥದ್ದು ಇರುತ್ತೆ. ನಿತ್ಯ ನಿರಂತರ ಕೂಡ ಇವತ್ತಿನ ಬೆಳಗ್ಗೆ ಜ್ಯೋತಿಷ್ಯ ಎಷ್ಟು ಬ್ಯೂಟಿ ಇದೆ ಅಂದರೆ ನಾಳೆ ಬೆಳಗ್ಗೆ ನೀವು ಎಷ್ಟೊತ್ತಿಗೆ ಎದ್ದೇಳ್ಬೋದು ಅನ್ನೋದನ್ನು ಕೂಡ ಮುಂಚಿತವಾಗಿ ತಿಳಿಸ್ಬೋದಾಗಿರ್ತಕ್ಕಂಥದ್ದಿದೆ. ಅಷ್ಟು ಸೂಕ್ಷ್ಮ ವಿಚಾರಗಳಿದೆ. ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ದೊಡ್ಡ ಸಮುದ್ರವಾಗಿರ್ತಕ್ಕಂಥದ್ದು. ಇದರಲ್ಲಿ ನಾವು ಓದ
ನೋಡಿದ್ರೆ ಮಾತ್ರ ನಿತ್ಯ ನಿರಂತರ ಕ್ಷಣ ಕ್ಷಣವೂ ಇದರಲ್ಲಿ ಕಲಿಯತಕ್ಕಂಥದ್ದಿದೆ. ಹಾಗಾಗಿ ಜ್ಯೋತಿಷ ಅಂತಕ್ಕಂಥದ್ದು ಖಂಡಿತ ಯಾರಿಗೂ ಮೋಸ ಮಾಡಲ್ಲ, ಯಾರನ್ನೂ ದಿಕ್ಕು ತಪ್ಪಿಸಲ್ಲ. ಅಲ್ಲಿ ಇರ್ತಕ್ಕಂಥವ್ರು ದಿಕ್ಕು ತಪ್ಪಿಸ್ಬೋದು, ಮಾತನಾಡ್ತಕ್ಕಂಥವ್ರು ನಿಮ್ಮನ್ನು ಏನೋ ಬೇರೆ ರೀತಿಯಲ್ಲಿ ಹೇಳಿ ನಿಮಗೆ ಕನ್ಫ್ಯೂಸ್ ಮಾಡ್ಬೋದೇ ಹೊರತು ಶಾಸ್ತ್ರ ಯಾರಿಗೂ ಕೂಡ ತಪ್ಪನ್ನು ಮಾಡಿಲ್ಲ, ತಪ್ಪು ಮಾಡಿ ಅಂತ ಹೇಳಿಲ್ಲ. ಹಾಗಾಗಿ ಜಾತಕದ ಗ್ರಹಗಳ ಬಲ, ನಾವೀಗ ಗುರುವಿನೊಟ್ಟಿಗೆ ಬುಧನಿದ್ದಾಗ ಬುಧನೇ ಬಲಕಾರಕನಾಗ್ತಾನೆ, ರವಿಯೊಟ್ಟಿಗೆ ಬುಧನಿದ್ದಾಗ ಬುಧನೇ ಬಲಕಾರಕನಾಗ್ತಾನೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಬುಧಾದಿತ್ಯ ಯೋಗ ಅಂತ ಕರಿತೀವಿ. ಶುಕ್ರಾದಿತ್ಯ ಯೋಗ, ಬುಧಾದಿತ್ಯ ಯೋಗ, ಶಶಿಮಂಗಳ ಯೋಗ, ಗಜಕೇಸರಿ ಯೋಗ. ಈ ಚಂದ್ರ ಮತ್ತು ಗುರು ಸಂಯೋಜನೆ ಚೆನ್ನಾಗಿದ್ದಾಗ ಗಜಕೇಸರಿ ಯೋಗ ಅಂತ ಆ ಕುಟುಂಬಕ್ಕೆ ಅಲ್ಲ, ಆ ಸಮಾಜಕ್ಕೂ ಕೂಡ ಅವರೊಂದು ಪ್ರಜ್ಞಾಪೂರ್ವಕವಾಗಿ ಒಂದು ಬೋಧಕ ವರ್ಗದಲ್ಲಿ ಇರ್ತಕ್ಕಂಥವ್ರು, ಸಮಾಜ ಅವರನ್ನು ಗೌರವಿಸುವಂಥದ್ದು ಈ ರೀತಿಯಾಗಿ. ಯಾಕೆಂದರೆ ಗ್ರಹಗಳ ಸ್ಥಿತಿಗೆ ಅನುಸಾರವಾಗಿ ಆ ವ್ಯಕ್ತಿತ್ವವನ್ನು ಕೂಡ ನಾವು ನಿರೂಪಣೆ ಮಾಡ್ತಕ್ಕಂಥ ಒಂದು ಅವಕಾಶ ಇರತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ. ಸರಿ ಗುರುಜಿ, ಇನ್ನು ಗ್ರಹ ಸಂಯೋಜನೆಯಿಂದಾಗಿ ವೃತ್ತಿ ಆಗಿರಬಹುದು, ಮದುವೆ ಆಗಿರಬಹುದು, ಜೊತೆಗೆ ಆರೋಗ್ಯದ ಮೇಲೆ ಯಾವ ರೀತಿಯಾದಂಥ ಒಂದು ಪರಿಣಾಮ ಪ್ರಭಾವ ಬೀರುತ್ತೆ? ಖಂಡಿತ ಇದು ಒಳ್ಳೆ ಪ್ರಶ್ನೆ. ನೋಡಿ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮೊದಲನೇದಾಗಿ ಬೇಸಿಕ್ಕಾಗಿ ಆಲೋಚನೆ ಮಾಡ್ತಕ್ಕಂಥ ಷಡ್ಬಲಗಳೆಲ್ಲ ನೋಡೋಣ, ಆಮೇಲೆ ನೋಡ್ಬೋದು ಷಡ್ವರ್ಗಗಳಿಂದ. ಮೊದಲನೇದಾಗಿ ನಾವು 6ನೇ ಭಾವವನ್ನು ನೋಡ್ತೀವಿ. ರೋಗಸ್ಥಾನ, ಋಣಸ್ಥಾನ, ಸಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅವನ ಬದುಕು ಹೇಗಿರುತ್ತೆ, ಇವನು ಸಾಲದಲ್ಲೇ ಮುಳುಗಿರ್ತಾನ, ಸಾಲದಿಂದ ಹೊರತಾಗಿರ್ತಾನ, ಇವನಿಗೆ ಹೇಗೆ ಆರೋಗ್ಯ ಹೇಗಿರುತ್ತೆ, ಶತ್ರುಗಳು ಹೇಗಿರ್ತಾರೆ, ಇದೆಲ್ಲವನ್ನು ಕೂಡ ನಾವು 6ನೇ ಭಾವದಿಂದ ನೋಡ್ತೀವಿ. ನೆಕ್ಸ್ಟ್ ಭಾವ ಬರ್ತಕ್ಕಂಥದ್ದು ಕಳತ್ರ ಭಾವ, ಸಪ್ತಮ ಭಾವ. 7ನೇ ಭಾವದಲ್ಲಿ ಇವನ ಗಂಡ ಹೆಂಡ್ತಿರ ಸಾಮರಸ್ಯದ ಹೇಗಿರುತ್ತೆ, ಜೀವನ ಹೇಗಿರುತ್ತೆ, ವೈವಾಹಿಕ ಜೀವನ ಹೇಗಿರುತ್ತೆ, ಒಡನಾಟದಲ್ಲಿ ಹೇಗೆ ಇಟ್ಕೊಂಡಿರ್ತಾನೆ, ಹೆಂಡತಿ ಮಕ್ಕಳ ಮಧ್ಯದಲ್ಲಿ ಸಂಬಂಧಗಳು ಹೇಗಿರುತ್ತೆ, ಪಾರ್ಟ್ನರ್ ಸಂಬಂಧ ಹೇಗಿರುತ್ತೆ, ವ್ಯವಹಾರದಲ್ಲಿ ಸಂಬಂಧ ಹೇಗಿರುತ್ತೆ, ಸಮಾಜದ ಸಂಬಂಧ ಹೇಗಿರುತ್ತೆ, ಇದೆಲ್ಲವನ್ನು ಕೂಡ ನಾವು 7ನೇ ಭಾವದಲ್ಲಿ 10ನೇ ಭಾವ ಅಂತಕ್ಕಂಥದ್ದು ಕರ್ಮಭಾವ. ದಶಮಾಧಿಪತಿಗಳು, ಕರ್ಮ ಧರ್ಮಾಧಿಪತಿಗಳು ಅಂತ ಕರಿತೀವಿ. ಈ ಕರ್ಮ ಮತ್ತು ಧರ್ಮಾಧಿಪತಿಗಳ ಸಂಯೋಜನೆ ಚೆನ್ನಾಗಿದ್ದಾಗ ಒಳ್ಳೆ ರೀತಿಯಾದಂಥ ಕೆಲಸ ಸಿಗ್ತಕ್ಕಂಥದ್ದು, ಒಳ್ಳೆ ರೀತಿ ಕೆಲಸ ಸಿಕ್ಕಿದಾಗ ಸಂಬಳವೂ ಕೂಡ ಹೆಚ್ಚಾಗಿ ಸಿಗ್ತಕ್ಕಂಥದ್ದಾಗುತ್ತೆ. ಇದಕ್ಕೆ ನಾವು ಫಾರ್ ಎಕ್ಸಾಂಪಲ್ ಈಗ ತುಂಬ ಓದಿರ್ತಕ್ಕಂಥ ಮಕ್ಕಳು ಕೆಲಸ ಇಲ್ಲದೆ ಮನೇಲಿ ಇರ್ತಕ್ಕಂಥವ್ರು ಇದ್ದಾರೆ, ಅಲ್ಪ ಓದಿರ್ತಕ್ಕಂಥ ಮಕ್ಕಳು ಒಳ್ಳೆ ಕೆಲಸದಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ. ಈಗ ಎಷ್ಟೋ MNC ಕಂಪ್ನಿಗಳಲ್ಲಿ ಅವ್ರಿಗಿಂತ ಮೇಲಿನ ಮಟ್ಟದಲ್ಲಿ ಓದಿರ್ತಕ್ಕಂಥವ್ರು, ಅವ್ರಿಗಿಂತ ಕೆಳಗಡೆ BCom ಓದಿರೋರು ಕೆಳಗಡೆ ಎಷ್ಟೋ ಜನ ಈ ಮಾಸ್ಟರ್ ಡಿಗ್ರಿ ಮಾಡಿರೋರೆಲ್ಲ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಯಾಕೆ ಅಂದರೆ ಅವ್ರಿಗೆ ಆ ಗ್ರಹದ ಪ್ರಭಾವದಿಂದ ಅವ್ರಿಗೆ ಆ ರೀತಿಯಾದಂಥ ಕೆಲಸ ಸಿಕ್ಕಿರ್ತಕ್ಕಂಥದ್ದಾಗಿರುತ್ತೆ. ಸರಿ ಗುರುಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದಿರುವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾತಕದಲ್ಲಿ ಗ್ರಹ ಸಂಯೋಜನೆ ಅಂದರೆ ಏನು, ಇದರಿಂದ ಯಾವ ರೀತಿಯಾಗಿ ಪರಿಣಾಮ ಬೀರತ್ತೆ ಅನ್ನೋದ ಒಂದು ವಿಚಾರವನ್ನು ಬಹಳ ಅರ್ಥಪೂರ್ಣವಾಗಿ ಗುರೂಜಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.